ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಸೂಪರ್. ಫಸ್ಟ್ ಆಫ್ ಆಲ್ ಭಾಷಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಭಾಷಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆ್ಯಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿನೂ ಸರ್ ಅಂತಲೇ ಕರೆಯೋದು ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗಲಿಲ್ಲ, ಜಸ್ಟ್ ಗಿಫ್ಟ್. ಇನ್ನೂ 3 ಸಾಂಗ್ ಇದೆ, ಅದನ್ನು ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ವೆಡ್ಸ್, ಗೀತಾ, ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವರೇ ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳಿಸಿದ್ದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತೊಗೊಂಡು ಹಾಡಿದ್ದಾರೆ. ಬಟ್ 1 hour ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 hour ಮುಗಿಸಿದ್ರು ಶೂಟಿಂಗ್ನ, ಅಷ್ಟು ವಿಜುವಲ್ಸ್. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಯಾಕಂದ್ರೆ ಎಲ್ಲರೂ ನಮ್ಮ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಆವಾಗಲೇ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರಹ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ, ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ಒಬ್ಬ ರಿಚ್ ಹುಡುಗಿ, ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ವೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತದೆ, ಸಖತ್ತಾಗಿ ಮಾಡಿದ್ದಾನೆ. ಈ ಸೈಡ್ 15-20 ಲಕ್ಷ ಪ್ರೊಡಕ್ಷನ್ ಮುಗಿಸಿದ್ದೀನಿ ಅಂತ, ರೈಟ್? ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋದು ನನಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲವ್ ಮಾಕ್ಟೇಲ್, ಐ ಲವ್ ದ ಮೂವಿ. ಥರ್ಡ್ ಪಾರ್ಟ್ ಬೇರೆ ಬರ್ತದೆ, ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ. ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ಸು ಕೃಷ್ಣ ಅಂತ ನಿಮ್ಮ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯಿತು. ಇವತ್ತಿನ ಸಾಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ಅಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಗ್ಗೆ ಕಡಲ ತೀರದ ಕಣ್ಣಿಗೆ ಕರೆಕ್ಟಾಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ. ಐ ಟ್ರಸ್ಟ್ ಮೀ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆ್ಯಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಆ್ಯಂಡ್ ಈಸ್ 63 year old.
ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನಿಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ, ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ, ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು. ಅವಾಗಿಂದನೂ ಫ್ಲರ್ಟ್ ಮಾಡಬೇಕು ಅಂತಲ್ಲ, ಸಿನಿಮಾ ಮಾಡಬೇಕು ಅಂತ. ಸೊ ಅವಾಗಿಂದನೂ ಹೇಳ್ಕೊಂಡು ಬರೋರು, ಈ ಥರ ಒಂದು ಸಿನಿಮಾ ಮಾಡ್ತೀನಿ, ಜೊತೆಲಿ ಮಾಡೋಣ ಅಂತ. ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇವ್ ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಸೆಕೆಂಡು ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ, ಒಂದೊಂದು ಸೀನು. ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ, ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ. ಈಸ್ ಮೈ ಕಸಿನ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು. ದ್ಯಾಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹರ್. ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ, ಅಷ್ಟು ಕಾಮಿಡಿ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದ್ರ ಬ್ರೋ. ಥ್ಯಾಂಕ್ ಯು. ನಮ್ಮ ವಿನಯ್ ಗೌಡ ಅವರು ₹1 ರೆಮ್ಯುನರೇಷನ್ ತಗೊಳ್ದೆ ಮಾಡಿದ್ದಾರೆ. ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅಂದರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ, ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ರೆಕಾರ್ಡ್ನಲ್ಲಿ ಇರಲಿ ಅಂತ ಇಲ್ಲ ಹೇಳ್ತಾರೆ. ಎಸ್, ಗಿರೀಶ್ ಶಿವಣ್ಣ ಅವರೇ, ಒಂದೊಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ. ನಮ್ಮ ಫ್ಲರ್ಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಷಯ. ನಿಮ್ಮ ಫ್ಲರ್ಟ್ ಜರ್ನಿ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವ್ರ ಕತೆ ಹೇಳಿದಾಗಲೇ ಬಜೆಟ್ಟು ಅಂತಂದ್ರು ನನಗೆ. ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ. ಇರಲಿ, ನೆಕ್ಸ್ಟ್ ಮಾಡ. ಚಂದನ್ ಅವ್ರ ಕತೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು. ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಸಿನಿಮಾ ಮಾಡೋಣ. ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದಷ್ಟು ದಿನ ಸುಮ್ಮನಾಗಿ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಅಂತ ಓಪನ್ ಮಾಡಿದ್ರೆ, ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ, ಬನ್ನಿ. ಸಿನಿಮಾ ಬಿಟ್ಬಿಟ್ಟು ಅಣ್ಣ ಸುಮ್ಮನೆ ಮೆಸೇಜ್ ಹಾಕೋಣ, ಬಿರಿಯಾನಿ ಮನೆಗೆ ಇನ್ನೇನು ಹಾಕೋಣ, ಬಿರಿಯಾನಿ ಸುಮ್ಮನೆ ಅದೇ 3ನೇ ಸತಿ ಮೆಸೇಜ್ ಹಾಕ್ತಾ ಅನ್ಕೊಂಡೆ. ಗುರು ಇವಾಗ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ, ಸಿನಿಮಾ ಆದರೆ ಮಾಡೋಣ ಅಂದ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಬಿಟ್ಟಿದ್ದಾನೆ ಅಣ್ಣ. ಏ ನಂಬರ್ ಸಿಮನ್ ಹೇಳಿ 17A ಸಿ ನಂಬರ್ ಅದು ಕೂಡ ಇದು ಕೂಡ ಈಗ ಸಿನಿಮಾ ಮಾಡ್ತಾನೆ ಅಂತ ಅನ್ನಿಸ್ತು ನನಗೆ. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಹೌದು, ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ 2 ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಆ ಜೀವ ನೀನೇ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬ ಥ್ರಿಲ್ ಆಗೋದು, ಇದು ಸೀನ್ ಅಲ್ವಾ ಮಾಡಿದ್ದು ನಾವು, ಸಾಂಗ್ ಹೆಂಗಾಯ್ತಿದ್ದು ಅಂತ. ಡೈರೆಕ್ಟರ್ ಅಲ್ವಾ, ಥಿಂಕ್ ಮಾಡ್ತಾ ಇದ್ದೀನಿ. ಆಯ್ತಪ್ಪ, ಓಕೆ, ಇಷ್ಟು ಮಾಡಿದ್ಮೇಲೆ ಆಯ್ತು, ಓಕೆ ಅಂತ ಸುಮ್ಮನೆ ಅದು ಟೆನ್ಷನ್ ತಡ್ಕೊಳಕ್ಕಾಗ್ತೀರಾ. ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂತ ಒಂದೊಂದ್ಸತಿ ಕೆಳಗಿಂದ ಬೆಳ್ಳೋಗ್ಬಿಟ್ಟ ಹಿಂಗೆ ಆ್ಯಕ್ಟ್ ಮಾಡೋದು ಹೋದ್ರೆ ಆಡಿಸ್ಬೇಕಾ ಅಂತ. ಒಂದು ಸತಿ ಸೀನ್ ಹಾಡಿಸಿ, ನನಗೆ ಹೇಳಿಲ್ಲ ಯಾಕೆಲ್ಲ ಹಾಡಿಸಿದ್ದಾರೆ ಅಂತ. ಒಂದ್ಸರಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ, ಏನೇ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸಾಗಿದ್ದಾರೆ. ನಾಳೆನಾ? ಇಲ್ಲ ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ತಾ ಸಾಧು ಸಾಗಿದ್ದಾರೆ. ನಾಳೆನಾ? ಇಲ್ಲ. ಮತ್ತು ಯಾವತ್ತು ಇನ್ನೂ 15 ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದ್ದೀರ? ಅವ್ರು ಈಸ್ ಪ್ರಿಪೇರಿಂಗ್.
ಹಿಂಗೆ ಮಾಡಬೇಕು, ಸಾಧುರ್ ಜೊತೆ ಹಿಂಗೆ ಮಾಡಬೇಕು, ಶ್ರುತಿಯವ್ರ ಜೊತೆ ಹಿಂಗೆ ಮಾಡಬೇಕು, ಅವಿನಾಶ್ ಜೊತೆ ಹಿಂಗೆ ಮಾಡಬೇಕು ಅಂತ. ಡಬ್ಬಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಒಂದೇ ಒಂದು ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಆಗೋ ಡಬ್ಬಿಂಗ್ನ 10 ದಿವಸ ಹಾಕೊಂಡು ರುಬ್ಬಿಟ್ಟ ಅಣ್ಣ. ಸೊ ಇಸ್ ಪ್ರೂವ್ಡ್ ಒಳ್ಳೆ ನಿರ್ದೇಶಕರಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಮಗೆ ಒಂದು ಮಾತಿದೆ, ಅನ್ನನೂ ಅಳಿಸಿತ್ತು ನಾಯಿಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆ್ಯಕ್ಟ್ ಮಾಡೋವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡೋವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ಲರ್ಟ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್, ಫ್ರೆಂಡ್ಶಿಪ್ ಆಂಥಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್. ಆ್ಯಂಡ್ ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗ್ಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್. ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್, ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ. ಆ್ಯಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನಗೆ ಯಾರು ಸ್ಪೆಷಲ್ ಅಂತಲೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ನೆಗೆಟಿವ್ ಇದೆ, ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು, ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ. ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು. ಅಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತ ಜೊತೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ ಇಸ್ ವೆಲ್. ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ? ಅವ್ರ ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ಥರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಸೊ. ನಮ್ಮ ಸಿನಿಮಾದು ಆಡಿಯೋ ಲಾಂಚ್ ಇವತ್ತಾಗಿದೆ. ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು. ಆ್ಯಂಡ್ ಸುದೀಪ್ ಸರ್ದು ಖಡಕ್ ಆಗಿರೋ ವಾಯ್ಸು ಇಂಪಾಗಿ ಆಡಿದ್ದಾರೆ. ಸೊ ನಿನ್ನೆ ಆ್ಯಕ್ಚುಲಿ ಟೀಸರ್ ನಾನೊಂದು 10 ಸತಿ ರಿಪೀಟ್ ಮೋಡಲ್ಲಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಗಿರಿ ಅಣ್ಣಂದಾಗಲಿ, ಚಂದು ಅವ್ರದ್ದಾಗಲಿ, ಒಂದು ಕಾಂಬಿನೇಷನ್ ಆಗಲಿ, ಒಂದು ರ್ಯಾಪು, ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಸ್ಕ್ರೀನಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಸಿನಿಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿರೋದು. ನಾಳೆ ಇನ್ನೊಂದು ಶೂಟಿಂಗ್ ಹೋಗಬೇಕು. ಸೊ ಇವತ್ತು ಚಂದು ಅವ್ರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಒಂದು ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಎಂಟೈರ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಸೊ ಆಯಿತು, ನಾನು ಹೇಳಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಅವರು. ಮತ್ತು ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಹೆಜ್ಜೆಗೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಷನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ಒಂದು ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ.
ಸೊ ನನಗೆ ಆ್ಯಕ್ಚುಲಿ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್ ನಾನು ಝೀರೋದಿಂದ ಇರುವಾಗಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ. ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ. ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ, ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಅದೇ ಒಂದು ಸ್ಲೋಗನ್ನ ನಾನು ಚಂದನ್ಗೆ ಹೇಳ್ತೀನಿ. ಯಾಕಂದರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ. ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ. ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ. ಕಷ್ಟ ಸರ್ ನಮ್ಮ ಉಪೇಂದ್ರ ಅವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ ಎಲ್ಲ ಹೀರೋಗಳು ನಾನು ಹೇಳ್ತೇನೆ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಗ್ಗೆ ಅಲ್ವಾ ಅರುಣ್ ಸುಮ್ಮನೆ ಹಂಗೆ ಬಂದರೆ ಗ್ಲಾಮರ್ ಇವನಯ್ಯ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವು ಹೀರೋಯಿನ್ ಅಂದರೆ ಅವ್ರ ಗ್ಲಾಮರ್ ನಾವು ಫಸ್ಟ್ ಮೇಂಟೈನ್ ಮಾಡೋಕೆ ಅಂತ ಹೇಳ್ತಾ ಇರ್ತೀನಿ. ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದಂತ. ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ. ಇದನ್ನು ಬರೀಲೇಬೇಕು ಅನ್ನವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು ಭಾಳ ಎಷ್ಟು ಚೆನ್ನಾಗಿ. ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗದೆ ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮಗೆ ಫಸ್ಟ್ ಇಲ್ಲಿ ಬರ್ತೀನಿ, ಬಂದ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದ ಸಿನಿಮಾ, ಜೊತೆಗೆ 2 ಹೀರೋಯಿನ್ನು. ನೀವು ಮದುವೆ ಆಗೋಯ್ತಾ? ಇವ್ರಿಗಿನ್ನಾಗಿಲ್ಲ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನ್ಗಳನ್ನ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ. ಅಂತ ಒಂದು ಕೆಲಸ ನೀವು ಮಾಡಿದ್ದೀರ, ಅದಕ್ಕೆ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲದ್ರು ಅದಕ್ಕೆ ಇದು ಓಡ್ತಾ ಇದೆ, ಒಂದು 3 ವಾರದಿಂದ ಯಾವುದಿಲ್ಲದ್ರು ಅದಕ್ಕೆ ಇದು ಕಲೆಕ್ಷನ್. ಹಂಗೆ ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಸುದೀಪ್ ನನಗೆ ಭಾಳ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದರು ನನ್ನ ಒಂದೇ ಹಾಡಿಗೆ, ಯಾವುದಲ್ಲಿ ಡವ ಡವ ಬಿಡು ನೀ, ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾಯಿದ್ದೆ ಡವ ಡವ, ಇದು ಒಂದೇ ಸಾಂಗು. ಸುದೀಪ್ದು ಒಂದು ಸಾಂಗ್ದ ಟೈಟ್ಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟರ್ ಕೂಡ ಸುದೀಪ್ ಅವರು. ತಿತ್ತಿಲಿ ಅಂತ ಒಂದು ಹಾಡು ಮಾಡಿದ್ದು, ಸ್ನೇಹಿತರೆಲ್ಲ ಗೊತ್ತಿರಬೇಕೇನೋ. ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು. ಎಲ್ಲೂ ನೋಡಬೇಕು ಅವ್ರು ಏನು ಅಂದ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟರ್ ಡವ ಡವ ಯಾರೋ ಮಾಡಿದ್ದಾರೆ. ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ಇವರೆಲ್ಲ ಇರ್ತಾರೆ, R D ಬರ್ಮನ್, ಲಕ್ಷ್ಮೀ ಕ್ಯಾಂಪರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು. ನೀವೇನ ಸಾಂಗ್ ಮಾಡಿರೋದು? ಯಾಕೆಂದರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ, ಇವಳು ಅದೇ ಅವತಾರನೇ ಇದೆ. ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ. ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈಲಿ ಒಂದು ಹಾಡು ಹಾಡಿಸ್ಕೊಡ್ಬೇಕಾಯ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೆ ಹೋದರೆ ಆಮೇಲೆ ಎಲ್ಲ ಆಮೇಲೆ ಅಂತ
ನಗಲೇಬೇಕು. ನಾನು ಥಿಯೇಟ್ರಲ್ಲಿ ಸುಮ್ಮನೆ ಇರೋ ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ. ಬೇರೆನೇ ಕ್ಯಾರೆಕ್ಟರ್. ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲಿ ಒಂದೇ ಥರ ಮಾಡಬೇಡಪ್ಪ, ನೀನು ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು. ಡೈರೆಕ್ಟ್ರು ಡೈಲಾಗ್ ತೊಗೊಂಬಂದಾಗ ಓರಿರಿ ಕೊಡ್ರಿ ಅಂತ ನಾವೇ ಬರೆಯೋ ಥರ ಆಗ್ಬಾರ್ದು. ಕಲಾವಿದರು ಏನಯ್ಯ ಬರ್ದು ಒಂದು ಡೈಲಾಗು, ಏನ್ರಿ ಸೀನು, ನಾನು ಇದನ್ನ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಹೌದು ಇವ್ರೆ, ನಮಗೆ ಸಕ್ಕತ್ತಾಗಿದೆ, ಇದು ನಿಮ್ಮನ್ನ ಚೇಂಜ್ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಮಾಡ. ಅವ್ರು ಏನು ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಚಂದನ್. ನಮ್ಗೆ ತುಂಬ ಇಷ್ಟ ಆಯಿತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು. ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ, ಬಂಧನ ನೋಡಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗೆ ಆಗಬೇಕು. ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕತ್ತಾಗಿ ಸಾಟ್ಕೊತಿದ್ಯಾ ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು. ನಿಜ ಹೇಳ್ತೀನಿ, ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ, ನೀನು ಆ್ಯಕ್ಟ್ ಮಾಡಲ್ಲ. ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ನಾನು ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ. ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಏನಾಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು, ಕಲಾವಿದರನ್ನ ಕರಿ, ಅದೆಲ್ಲ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ. ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ, ಎರಡು ಮೂರು ನೋಡಲಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ಆ ವೈಫ್ ಕೂಡ ಜೊತೆಲಿ ಎಲ್ಲಿದ್ದಾರೆ ಅವರು? ಅವರ ಸಾಥಿ ತುಂಬ ಸಾಥ್ ಕೊಟ್ಟರು. ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ. ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮಗೆ ಊಟ ಆಗಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್. ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ. ಕಲಾವಿದರಿಗೆ ಬೆಲೆ ಕೊಡ್ತೀರಾ. ನಿಮಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಆರಿಸ್ತೀನಿ. ಏನದು ಸರೆ ಗ ಮ ಗರೆ ಗಾರೆ ಸರೆ ಸರೆ ಯಾವ ಹಾಡಿದು? ಸರೆ ಗ ಮ ಗರೆ ನೀ ನನ್ನ ಜೀವ 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 ಕಣೆ. ಆ ಬಿಟ್ಸ್ ಲೈನ್ ಮಾತ್ರ ಬ್ಯೂಟಿಫುಲ್ ಆಯ್ತು. ವೆರಿ ಫೈನ್. ಯಾರು ಮೀನ್ಸ್ ಅಷ್ಟೇ ಟಕ್ ಅಂತ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನಿಸುತ್ತೆ. ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ. ಥ್ಯಾಂಕ್ ಯು. ನೀವು ಚೆನ್ನಾಗಿ ಬರ್ದಿದ್ದೀರಣ್ಣ ಅಂತ. ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಆತಮ್ ಆಗುತ್ತೆ ಎಲ್ಲರಿಗೂ. ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾರಿಗಾಗಿರುತ್ತೆ ಅಂದ್ರೆ ಲವ್ ಅಲ್ಲಿ ಆಗಿರುತ್ತೆ, ಬಟ್ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತಲ್ಲ, ಸೊ ಅದನ್ನ ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗ್ಲೇನೆ. ಸೊ ಅದು ಆಕ್ಚುಲಿ ಸಾಂಗ್ ಅಲ್ಲಿ ಬಂದಿದೆ. ಅಂಡ್ ಸುದೀಪ್ ಅಣ್ಣನ ವಾಯ್ಸು, ಸೊ ಫಸ್ಟ್ ಅಣ್ಣ ಆಡಿದ್ದಾರೆ ಅಂತ ಅಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲರಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಂಡ್ ದೆನ್ ನಮ್ಮ CCL ತಂಡ, ಸೊ ಏನು ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ, ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಅಂತೋಣ. ನಮಸ್ಕಾರ ಎಲ್ಲರಿಗೂ ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್, ಫ್ಲರ್ಟ್ ಮೂವಿ ಅಂದರೆ ಇದು ಟೈಟಲೇ ಒಂಥರ ಕ್ಯಾಚಿ ಆಗಿದೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಟೈಟಲೇ ಇಟ್ಟಿದ್ದಾರೆ ಚಂದನ್ ಅವರು. ಮತ್ತೆ ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ, ಲೈಟಾಗಿ ರಿತಿಕ್ ಥರನೇ ಕಾಣಿಸ್ತೀರಾ. ಇನ್ನೊಂದು ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಬಿಟ್ಟಿದ್ರೆ ಚಂದನ್, ನೀವು ಹೇರ್ ಕಟ್ ಮಾಡ್ಬಿಟ್ಟಿದ್ದೀರಾ ಸರ್. ಆಗುತ್ತೆ ಸರ್, ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಫ್ಲರ್ಟ್ ಟೀಮ್ಗೆ ಒಳ್ಳೇದಾಗಲಿ. ಹೆಚ್ಚು ಜನ ಬಂದು ಈ ಮೂವಿನ ನೋಡಲಿ. ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು. ಯಾಕೆಂದರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ. ಹುಡುಗರೇ ಅಲ್ಲ, ಹುಡುಗಿರು ಮಾಡಿರ್ತಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಿದ್ರು ಕಮ್ಮಿನೇ.
ನಾನು ಆ್ಯಕ್ಚುಲಿ ವಿಟ್ನೆಸ್ ಮಾಡಿದ್ದೀನಿ ಶೂಟ್ನ, ನಾನು ಚಂದು ಅಲ್ಲ ಅಣ್ಣ. ಆ್ಯಕ್ಚುಲಿ ಇದು ಕ್ಯಾರವ್ಯಾನಲ್ಲಿ ಈ ಸಾಂಗ್ಗೆ ಹೆಂಗೆ ರೆಡಿ ಆಗಬೇಕು ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತು ಸೆಟ್ ಲೈಟಿಂಗ್ಸ್ ಆಗಲಿ ಅವರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಚಂದುಗೆ. ನಮಸ್ಕಾರ ಕೃಷ್ಣ. ಆಲ್ ದ ಬೆಸ್ಟ್. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸ್ನೇಹ ಅಂದ್ರೆ ಸುದೀಪಣ್ಣ, ಸುದೀಪಣ್ಣ ಅಂದ್ರೆ ಸ್ನೇಹ. ಯಾಕೆಂದ್ರೆ ನಾವೇನು ಸಂಪಾದನೆ ಮಾಡಿದ್ವಿ ಇವತ್ತು ಗೊತ್ತಿಲ್ಲ, ಅವ್ರ ಸ್ನೇಹನ ಸಂಪಾದನೆ ಮಾಡಿದ್ವಿ, ಅದು ನಮ್ಮ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಅಂದ್ರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟ್ ಆಫ್ ಆಲ್ ಫಸ್ಟು ಕೃಷ್ಣಣ್ಣ ಲವ್ ಮಾಕ್ಟರ್ 3 ಮಾಡಿದ್ರು. ಅವ್ರು ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ. ಅದೇ ಥರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಹೇಳಕ್ಕೆ ಅದು ಇಷ್ಟ. ಅವ್ರಿಗೆ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬ ಚೆನ್ನಾಗಿದೆ. ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲ್ ಥರ, ಐ ಮೀನ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಟೈಟ್ಲ್ ಇದು. ಕಂಗ್ರ್ಯಾಚುಲೇಷನ್. ಅಂದರೆ ಅಂಥ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ತುಂಬ ವಿಷಯಗಳಿದೆ ಈ ಸಾಂಗ್ ಹಿಟ್ಟಾಗೋದಕ್ಕೆ. ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು. ಐ ಥಿಂಕ್ ಜೀವ ಅಂತ ವರ್ಡು ತುಂಬ ಸಾಂಗ್ಸ್ಗಳು ಆಲ್ರೆಡಿ ಹಿಟ್ಟಾಗಿದೆ. ಜೀವ ಜೀವ ಅದೆಲ್ಲ ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ, ಆಮೇಲೆ ತುಂಬ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬ ಫ್ರೆಂಡ್ಶಿಪ್ ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತು ABD ಅವರಿಬ್ಬರು ಫ್ರೆಂಡ್ಶಿಪ್ನ ನೋಡಿ ನಾವು ರೀಲ್ಸಲ್ಲಿ ಆಗಿರ್ಬೋದು, ಗ್ರೌಂಡಲ್ಲಿ ಇದ್ದಾಗ ಆಗಿರ್ಬೋದು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಅವ್ರು ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ಅವರ ವಿಡಿಯೋಗಳು, ಅವ್ರ ಎಮೋಷನ್ಸ್ ನಮಗೆ ತುಂಬ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಾಂಗಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನ್ನ ಕನೆಕ್ಟ್ ಆದ. ಅಂದರೆ ಗಿರೀಶ್ ಮತ್ತು ಚಂದದು ಕೆಮಿಸ್ಟ್ರಿ ನೋಡಿದಾಗ ಅಲ್ಲಿ ಸಾಂಗಲ್ಲಿ ಅವ್ನು ನನ್ಗೆ ನೆನಪಾದ. ಡೆಫಿನೆಟ್ಲಿ ಈ ಸಾಂಗು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಆ ಎಲಿಮೆಂಟ್ಸ್ಗಳಿದೆ. ಡೆಫಿನೆಟ್ಲಿ ಆ ಲಿರಿಕ್ಸು ತುಂಬ ವೈರಲ್ ಆಗುತ್ತೆ, ರೀಲ್ಸ್ಗಳಾಗುತ್ತೆ. ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಜವಾಬ್ದಾರಿನ ತಗೊಂಡು ಒಂದು ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಚಂದು. ವಿಶು ಆಲ್ ದ ಬೆಸ್ಟ್ ಚಂದು. ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಷ್ಟೇ. ನನ್ನ ಬೆಸ್ಟ್ ವಿಶಸ್ ಯಾವಾಗಲೂ ಚಂದಗಿದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ಗೆ ನಾವೆಲ್ಲರೂ CCL ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ಸಾಂಗ್ ನೋಡಿದ್ದು ತುಂಬ ಖುಷಿ ಆಯಿತು ಚಂದು. ನನ್ನ ಶೂಟಿಂಗ್ ಸ್ಪಾಟ್ ಕೂಡ ಹೋಗಿದ್ದೀನಿ, ಕೆಲವೊಂದು ಸೀನ್ಗಳಿದೆ, ಬಟ್ ಅಲ್ಲೇ ನನಗೆ ನಡೋಕ್ಕಾಗಿಲ್ಲ. ಬಟ್ ಸಿನಿಮಾದಲ್ಲಿ ಹೆಂಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೀನ್ಗಳು ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ದಿದ್ದೀರಾ. ಸೊ ಕಂಪೋಸಿಂಗು ತುಂಬ ಚೆನ್ನಾಗಿದೆ. ಸುದೀಪಣ್ಣ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಟೀಮ್ಗೆ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಸಿನಿಮಾ. ಚಂದು ಆಲ್ ದಿ ಬೆಸ್ಟ್. ಚಂದು, ಫ್ಲರ್ಟ್ ಆ್ಯಕ್ಚುಲಿ ನಾವು CCL ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ರಿ, ಯಾರೋ ಇವನು ಫ್ಲರ್ಟ್ ಹೀರೋ ಇದ್ದಾನೆ ಅಂತ. ಸೊ ಅಲ್ಲೇ ಶುರು ಮಾಡಿದ್ದೇನೆ. ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು ಒಂದು 4-5 ಸರಿ ಕೇಳಿಸಿದ್ರು. ಬಟ್ ಒಳ್ಳೆ ಸಿಂಗರ್ ಬೇಕು, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವ್ನು ಹೇಳಿರಲಿಲ್ಲ, ಸುದೀಪ್ ಸರ್ನ ಅಪ್ರೋಚ್ ಮಾಡ್ದ ಅಂತ ಹೇಳಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಸಾಂಗ್ ಇನ್ನೂ ತೂಕ ಬಂತು. ಸೊ ಅಗೇನ್ ಲೈಕ್ ಐ ಸೆಡ್, ನಾವೆಲ್ಲ ಫ್ರೆಂಡ್ಸು ನಿನ್ನ ಜೊತೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಫ್ಲರ್ಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಚಂದುಭಾಯ್, ಕಂಗ್ರ್ಯಾಚುಲೇಷನ್ಸ್. ಈ ಸಾಂಗ್ನ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಬೇರೆ ವಾಯ್ಸಲ್ಲಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ಇದು ಎಷ್ಟೊಂದು ಒಡೆದೋಗಿರೋ ಹೃದಯಗಳಿಗೆ ಪಾಚಪ್ ಆಗೋಕ್ಕೊಂದು ಸಾಂಗ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಸುದೀಪ್ ಸರ್ ಹೇಳಿದ್ದಾರೆ. ಈಗ ಆ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಆ್ಯಕ್ಚುಲಿ ಸಾಂಗು ನನಗೆ ಆ ಫ್ರೆಂಡ್ಶಿಪ್ನ ಎಷ್ಟೊಂದು ಜನ ಇವತ್ತು ನಾವು ಕಳ್ಕೊಂಡಿರೋದಿರ್ಬೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟೊಂದು ಜನ ವಾಪಸ್ ನೆನಪಾಗ್ತಾರೆ. ಚಿಕ್ಕ ವಿಷಯಗಳಿಗೆ ನಾವು ಮಾತು ಬಿಟ್ಟಿರ್ತೀವಿ, ಒಡೆದೋಗಿರುತ್ತೆ ಸಂಬಂಧಗಳು. ಅದನ್ನ ಈ ಸಾಂಗ್ ನೋಡಿದಾಗ ಅದೇ ನೆನಪಾಯ್ತು. ಎಷ್ಟೊಂದು ಜನ ಫ್ರೆಂಡ್ಸು, ಎಷ್ಟೊಂದು ಜನ ಕಳೆದೋಗಿದ್ದಾರೆ, ಮತ್ತೆ ವಾಪಸ್ ಸೇರಬೇಕು, ಆ ಥರದ್ದು ಎಮೋಷನ್ಸ್ ಮತ್ತೆ ನೆನಪಾಗುತ್ತೆ. ಸೊ ಆ ಥರ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಚಂದುಭಾಯ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುದೀಪ್ ಸರ್ ಹೇಳಿದ್ಮೇಲೆ ಕೇಳಬೇಕಾ? ಸೊ ಥ್ಯಾಂಕ್ ಯು ಸರ್. ಈ ಥರ ಒಂದು ಸಾಂಗ್ ನಮ್ಮೆಲ್ಲರಿಗೂ ಕೇಳೋವಂಥ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಥ್ಯಾಂಕ್ ಯು. ಹಾಗೆ ಚಂದುಭಾಯ್ದು ನಮ್ಮದು ಫ್ರೆಂಡ್ಶಿಪ್ ಹೇಳ್ಬೇಕಂದ್ರೆ ನಾನು ತುಂಬ ಜೂನಿಯರ್ ಅವ್ರಿಗೆ. ಅವರು ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ. ಅವಾಗ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅದು ಈ ಥರ CCL ಕನೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಸೊ ಆ ಫ್ರೆಂಡ್ಶಿಪ್ ಇನ್ನೂ ಹಂಗೆ ನಡೀತಾ ಇದೆ. ಸೊ ಗುಡ್ ಟು ಆಲ್.
ಈ ಸಂಬಂಧಗಳು ಹಾಗೆ ಇರಲಿ, ಒಡೆದೋಗಿರೋ ಸಂಬಂಧನ ವಾಪಸ್ ತಗೊಂಬನ್ನಿ, ಈ ಸಾಂಗ್ ನೋಡಿ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಹರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂದ್ರೆ ಅದೆಲ್ಲ ಇದ್ದೇ ಇರುತ್ತೆ. ಫ್ರೆಂಡ್ಶಿಪ್ ಅಂದ್ರೆ ಇನ್ನೇನು ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ. ಸೊ ಯಾವ ಥರ ಅದನ್ನ ನೆಡ್ಸ್ಕೊಂಡು ಹೋಗ್ತೀವಿ, 35 years ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸ್ಟೆನ್ಸ್ ಇಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು 50 ರೂಪಾಯಿ ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ. ಅದು ಫ್ರೆಂಡ್ಶಿಪ್ಪು. ಯಾಕೆಂದರೆ ಮದರ್ಸ್ ಲವ್ ಬಿಟ್ಟರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ಯಾರಾದರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ ಅದೇನೇನೆ. ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವ್ರು ಇನ್ನೂ ಯಾರು ಗುರುತಿಸಿರ್ಲಿಲ್ಲ. ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತಿದ್ದ ಅವ್ರ ಜೊತೆಗೆ. ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು. ಅಂದರೆ ಆ ಥರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ. ಸೊ ಇದೆಲ್ಲ ಜರ್ನಿ ಇನ್ ಲೈಫಲ್ಲಿ ಸುಮಾರು ಈ ಥರ ಇನ್ಸ್ಟೆನ್ಸಸ್ಸು ನೋಡ್ಕೊಂಬಂದಿದ್ವಿ. ಆಮೇಲೆ ಸಾಧು ಕೋಕಿಲ ಸರ್ ಇಲ್ಲೇ ಇದ್ದರು. ಸಪೋಟ ಗಾರ್ಡನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು, ಆ ಬಾಂಧವ್ಯ, ಶಿವಣ್ಣ, ನೀವು, ಉಪೇಂದ್ರ ಸರ್, ಇವರೆಲ್ಲ ಸುದೀಪು, ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ. ಸೊ ಇದೆಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು. ಸೊ ದಿಸ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಅಂದರೆ ಫ್ರೆಂಡ್ಶಿಪ್ ಅವಾಗೇನೆ ಡೆವಲಪ್ ಆಗೋದು. ಅವಾಗ ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್, ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬರ್ತೀನಿ ಸಚಿನ್ ಥರನೇ ಆಡಿದೆ ಅಲ್ವಾ ಅಂತ ಹೇಳಿದ್ದು ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದಿ ಬೆಸ್ಟ್ ಚಂದನ್, ರಿಯಲಿ ನೀಟ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಯಾಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಸುದೀಪ್ ಗೆಳೆತನ ಅಂದ ತಕ್ಷಣ ಅವನ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು 32-33 ವರ್ಷಗಳಿಂದ ನನ್ನ ಸ್ನೇಹ ಶುರು. ಅದಕ್ಕಿಂತ ಮುಂಚೆ ಇವರಿದ್ದರು. ಸುದೀಪ್ ಯಾವತ್ತೂ ಅಷ್ಟೇ ಇದೇನು ಲೈನ್ ಇದೆಯಲ್ಲ ಅದೇ ಥರ ಬದುಕೋದು. ಆ್ಯಕ್ಚುಲಿ ಭಾಳ ಪರ್ಸ್ನಲ್ ಆಗಿ ನಾವು ತುಂಬ ಚೆನ್ನಾಗಿ ಬದುಕಿದ್ದೀವಿ. ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು, ಚಿಕ್ಕ ಚಿಕ್ಕ ಜಗಳ ಇರ್ಬೋದು, ಆಮೇಲೆ ಪರ್ಸ್ನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು, ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು, ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು, ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶಗಿಂತ ಹಿಂದೆ ಇರ್ಬೋದು, ಸ್ಪರ್ಶ ಆದಮೇಲೆ ಕೂಡ ಇರ್ಬೋದು, ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೀತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ. ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ. ಜೊತೆಗೆ ಅವನು ಎಷ್ಟೇ ಬೆಳೆದ್ರೂ ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಅವನೊಳಗೆ ತುಂಬ ಚೆನ್ನಾಗಿದೆ. ಹಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗ್ಲೂ ಗೈಡ್ ಮಾಡ್ತಾ, ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ. ನಿಜವಾಗ್ಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆ ಗೆಳೆಯ. ಯಾಕೆಂದರೆ ಗೆಳೆಯರು ಇರಬೇಕು. ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ, ಸ್ನೇಹ ಅತಿ ಮಧುರ ಅದು ಅಮರ ಅಂತ. ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ದರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಅಷ್ಟೇ. ಹಾಗಾಗಿ ಇವತ್ತು ಈ ಹಾಡು ಒಂದು ಆ್ಯಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು, ಅವನು ಹಾಡಿರೋದು, ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಡೈರೆಕ್ಟರು ಮಾಡಿದಂಥ ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನು ನೋಡಿದಾಗ ಭಾಳ ಒಳ್ಳೆಯ ಹಾಡು ಅನಿಸುತ್ತೆ. ನಿಜವಾಗ್ಲೂ ಈಗಿನ ಒಂದು ಜನ್ರೇಷನ್ಗೆ ಇದೊಂದು ಒಳ್ಳೆ ಆ್ಯಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದನ್ ಸೂಪರ್.